ಎಲ್ಲ ಚೆನ್ನಾಗಿದ್ರೆ ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ, ಇವಾಗ ಬರೋ ವರ್ಷ 8,000 ವಾಚ್ ಅವರ್ ಮಾಡ್ತಾಯಿದ್ದಾರಂತೆ. ಅಂದರೆ ಇವಾಗ 4,000 ಇತ್ತು. ಇವಾಗ ಅಂದರೆ ಈಗ ಹೊಸ್ದಾಗಿ ಮಾಡ್ತಾ ಇರೋದು ಅದು 8,000 ಅಂತ. ಆದಷ್ಟು ಬೇಗ ಯಾರಾದರೂ ಹೊಸ್ದಾಗಿ ಚಾನಲ್ ಯಾರಾದರೂ ಮಾಡಿದ್ರೆ ದಯವಿಟ್ಟು ಬೇಗ ಲೈವ್ ಮಾಡ್ಕೊಂಡು ವೀಡಿಯೋಸ್ ಹಾಕೋ, ಏನೋ ಒಂದು ಬೇಗ ಮೋನೋ ಮಾಡ್ಕೊಳ್ರಿ. 4,000 ಮಾಡೋದಕ್ಕೇ ತುಂಬ ಕಷ್ಟ. 4,000 ಮಾಡೋದು ತುಂಬಾ ಕಷ್ಟ. ಏಕೆಂದರೆ ತುಂಬ ವೀಡಿಯೋಸ್ ಹಾಕಬೇಕು, ಲೈವಲ್ಲೇ ಕೂತಿರಬೇಕು. ಲೈವಲ್ಲಿ ಜನ ಬರಲಿಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ. ಅಯ್ಯೋ ಜನ ಬರಲಿಲ್ಲ, ಆಮೇಲೆ ಲೈಕ್ ಬಂದಿಲ್ಲ, ಏನಾದರೂ ಒಂದೊಂದು ಟೆನ್ಷನ್ ಇದ್ದೇ ಇರ್ತವೆ ಲೈವ್ ಮಾಡಬೇಕಾದ್ರೆ. ಇಲ್ಲಾಂದರೆ ಯಾರಾದರೂ ಬ್ಯಾಡ್ ಕಮೆಂಟ್ ಹಾಕಿದ್ರು ಲೈವ್ ಮಾಡೋಕ್ಕಾಗೋದಿಲ್ಲ, ಮನೇಲಿ ಒಪ್ತಾ ಇಲ್ಲ. ಏನು ಮಾಡಿದ್ರು 4,000 ವಾಚ್ ಅವ್ರು ಮಾಡ್ಕೊಳ್ಳೋದಕ್ಕೇ ತುಂಬ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಬರೋ ವರ್ಷ ಫೆಬ್ರವರಿಯಿಂದ 1ನೇ ತಾರೀಕಿಂದ ಏನೋ 8,000 ಮಾಡ್ತಾರಂತೆ. 8,000 ವಾಚರು, 1,000 ಸಬ್ಸ್ಕ್ರೈಬರ್ ಅಂತ ಏನೋ ಹೇಳ್ತಾ ಇದ್ದಾರೆ. ತುಂಬ ಜನ ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಯೂಟ್ಯೂಬರೆಲ್ಲ ವೀಡಿಯೋಸ್ ಮಾಡಿ ಹಾಕಿದಾರಂತೆ. ಆ ಥರ ಏನಾದ ಆದರೆ ತುಂಬ ಕಷ್ಟ ಆಗುತ್ತೆ. ನೀವು ಯೂಟ್ಯೂಬ್ ಮಾಡೋದಂತೂ ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಇವಾಗ ಇನ್ನೂ ಒಂದು 4-5 ತಿಂಗಳು, ಇನ್ನೂ ಫೆಬ್ರವರಿ ಅಂದರೆ ಇನ್ನೂ 4-5 ತಿಂಗಳು ಟೈಮ್ ಐತೆ. ಆದಷ್ಟು ಬೇಗ ಮೋನೋ ಮಾಡ್ಕೊಳ್ರಿ. ಮೋನೋ ಒಂದು ಆಗೋದ್ರೆ ಬೇಕಿದ್ರೆ ನೀವು ಮೋನೋ ಒಂದು ಮಾಡಿಬಿಟ್ಬಿಟ್ರೆ ಚಾನಲ್ನ, ಬೇಕಾದ್ರೆ ವೀಡಿಯೋಸ್ ನೀವು ಬೇಕಾದ್ರೆ ನಿಧಾನಕ್ಕೆ ಹಾಕೊಳ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಆದಷ್ಟು ಲೈವ್ ಮಾಡಿ ಬೇರೆಯವ್ರ ಲೈವ್ಗೆ ಸಪೋರ್ಟ್ ಕೊಡಿ. ಇಲ್ಲ ಬೇರೆಯವ್ರ ಲೈವ್ಗೆ ಸಪೋರ್ಟ್ ಕೊಟ್ಟರೆ ಅವರು ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ. ಆದಷ್ಟು ಡೈಲಿ ವೀಡಿಯೋಸ್ ಹಾಕಿ. ಯಾಕೆ ಅಂದರೆ ನಮ್ಮ ಹತ್ರ 3 ಚಾನಲ್ ಇದೆ. 3 ಚಾನಲ್ಲೂ ನಾವೇನು ಮಾಡ್ದು ಅಂದರೆ, ಫಸ್ಟ್ ಚಾನಲ್ ಓಪನ್ ಮಾಡಿದ್ವಾ, ಫಸ್ಟ್ ಚಾನಲ್ ಓಪನ್ ಮಾಡಿ ನಮಗೆ ಒಂದು 3 ತಿಂಗಳು ಮೋನೋ ಆಗೋಯ್ತು. ಫಸ್ಟ್ ಚಾನಲ್ಲು ನಮ್ಮನ್ನ ಕುಕಿಂಗ್ ಈ ಚಾನಲ್ಲೇ 3 ತಿಂಗಳಿಗೆ ಮೋನೋ ಆಗೋಯ್ತು. ಯಾಕೆ ಅಂದರೆ ನಮ್ಮದೊಂದು ವೀಡಿಯೋ ವೈರಲ್ ಆಯಿತು, ಬೇಗ ಮೋನೋ ಆಗೋಯ್ತು. ನಾವು ಏನಕ್ಕೆ ವೈರಲ್ ಆಯಿತು ಅಂದರೆ, ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾಯಿದ್ದೆ. ಒಂದು ದಿನವೂ ತಪ್ಪಿಸ್ತಾ ಇರಲಿಲ್ಲ ನಾನು, ಒಂದು ದಿನವೂ ಮಿಸ್ ಮಾಡ್ತಾ ಇರಲಿಲ್ಲ. ಲೈವ್ ಆದರೂ ಅಷ್ಟೇ ಒಂದು ದಿನವೂ ಮಿಸ್ ಮಾಡ್ತಾ ಇರಲಿಲ್ಲ. ನಾವು ವೀಡಿಯೋಸು ಕರೆಕ್ಟಾಗಿ ಹಾಕೊಂಡು ಹೋಗ್ತಾಯಿದ್ವಿ. ಒಂದು ವೀಡಿಯೋ ವೈರಲ್ ಆಯಿತು, ಬೇಗ ಮೋನೋ ಆಯಿತು. ಸೆಕೆಂಡ್ ಚಾನಲ್ ಹೆಂಗೆ ಅಂದರೆ, ವೀಡಿಯೋನ ಅಷ್ಟೇನು ಹಾಕ್ತಾ ಇರಲಿಲ್ಲ, ಲೈವ್ ಮಾಡ್ಕೊಂಡು ಹೋದ ನಾವು. ಆದಷ್ಟು ಜಾಸ್ತಿ ಲೈವ್ ಮಾಡಿದೆ. ಸಪೋರ್ಟಿಗೆ ತುಂಬ ಜನ ಬಂದರು. ಅಂದರೆ ನನ್ನ ರಾತ್ರಿ ಒಂದು 9 ಗಂಟೆ ಮೇಲೆ ಲೈವ್ ಶುರು ಮಾಡ್ತಾಯಿದ್ದೆ. ರಾತ್ರಿ ಲೈವ್ ಶುರು ಮಾಡ್ತಾಯಿದ್ರೆ ಆಗ ಜನ ಫ್ರೀಯಾಗಿರ್ತಾಯಿದ್ರು. ಅವಾಗ ಬೆಳಿಗ್ಗೆ ಹೊತ್ತು ಏನಾದ್ರು ಲೈವ್ ಆನ್ ಮಾಡ್ತು ಅಂದರೆ ಜನ ಸ್ವಲ್ಪ ಇದಿರ್ತಾರೆ, ಬ್ಯುಸಿ ಇರ್ತಾರಲ್ವ, ಅವಾಗ ನಿಮಗೆ ಸಪೋರ್ಟ್ ಸಿಗೋದಿಲ್ಲ. ಆದಷ್ಟು ನೀವು ಸಾಯಂಕಾಲದೊತ್ತು ಅಂದರೆ ಸಾಯಂಕಾಲ ಒಂದು 5 ಗಂಟೆ ಮೇಲೆ 6 ಗಂಟೆ ಮೇಲೆ ಮಾಡ್ತು ಅಂದರೆ ಸ್ವಲ್ಪ ಜನ ಫ್ರೀ ಇರ್ತಾರೆ. ಅವಾಗ ನಿಮಗೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಅವಾಗ ಬೇಗ ಮೋನೋ ಮಾಡ್ಕೋಬೋದು. ಅವಾಗ ಜನ ಬರ್ತಾ ಇರ್ತಾರೆ. ನೀವು ಬೆಳಗ್ಗೆ ಲೈವ್ ಆನ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಬೇಗ ಜನ ಬರೋದಿಲ್ಲ. ನಾವೇನು ಮಾಡ್ತಾಯಿದ್ದು ಅಂದರೆ ಸಾಯಂಕಾಲ ಎಲ್ಲ ಮಾಡ್ತಾಯಿದ್ದೆ. ನಾನು ಅಡುಗೆ ಮಾಡಬೇಕಾದ್ರೆ ಅಡುಗೆಲ್ಲ ಆನ್ ಮಾಡಿಡ್ತಾಯಿದ್ದೆ, ಮೊಬೈಲ್ ಆನ್ ಮಾಡಿಡ್ತಾಯಿದ್ದೆ. ಆವಾಗಲೂ ಸ್ವಲ್ಪ ಜನ ಯಾರು ಫ್ರೀ ಇರೋರು ಬೇಗ ಬಂದು ನೋಡ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಅದರಲ್ಲೂ ನನಗೆ ವಾಚ್ ಅವರು ಬೇಗ ಕೌಂಟ್ ಆಯಿತು. 3ನೇ ಚಾನಲ್ ಬಂದ್ಬಿಟ್ಟು 2 ಚಾನಲ್ ನನಗೆ ಬೇಗನೆ ಕಂಪ್ಲೀಟ್ ಆಗೋಯಿತು. 3ನೇ ಚಾನಲ್ ಬಂದು ನಾನು ಡೈಲಿ 3 ಸಲ ನಾನು ಬೇಕು ಅಂತಲೇ, ಅಂದರೆ ಇದು ಸ್ಟಾಪ್ ಆಗಿರೋ ಚಾನಲ್, ಅದು ಸ್ಟಾಪ್ ಆಗೋಗಿತ್ತು. 1.5 ವರ್ಷ ಆಗಿ ಸ್ಟಾಪ್ ಆಗೋಗಿತ್ತು. ಸ್ಟಾಪ್ ಆಗಿ ನಿಂತೋಗಿರೋ ಚಾನಲ್ಲು ಮತ್ತೆ ನಾನು ಕಂಟಿನ್ಯೂ ಮಾಡಿದ್ರೆ ಆಗುತ್ತಾ ಇಲ್ವೋ ಅಂತ ಸುಮ್ಮನೆ ಟ್ರೈ ಮಾಡಿದೆ. ಅಂದರೆ ಸುಮಾರು ಜನ ನನ್ನ ಲೈವಲ್ಲಿ ಬಂದು ನನಗೆ ಲೈವು ಆಫ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಾವು ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು ಅಂದರೂ ಹಿಂಸೆ ಮಾಡ್ತಾಯಿದ್ರು. ಇನ್ನು ಸ್ವಲ್ಪ ಹೊತ್ತಿರ್ರಿ ಅಂದರೆ ಹಿಂಸೆ ಮಾಡ್ತಾಯಿದ್ರು. ಸರಿ, ಇದು ಚಾನಲ್ ಮೋನೋ ಆಗಿಲ್ವಲ್ಲ, ಸರಿ ಇದನ್ನೇ ಆನ್ ಮಾಡಿಡೋದ ಅಂತ ಆನ್ ಮಾಡಿಟ್ಟೆ. ಆವಾಗ ನನಗೇನು ಅನ್ನಿಸ್ತು ಅಂದರೆ, ಇದು ಸ್ಟಾಪ್ ಆಗಿರೋ ಚಾನಲ್ಲು, ಅಂದರೆ 1.5 ವರ್ಷ ಆಗೈತೆ ಚಾನಲ್ ಓಪನ್ ಮಾಡಿ. ಅಂದರೆ ಒಂದು 4-5 ಶಾರ್ಟ್ಸ್ ವೀಡಿಯೋ ಹಾಕಿದ್ದು, ಲಾಂಗ್ ವೀಡಿಯೋ 1-2 ಹಾಕಿದ್ದು. ಆಗುತ್ತಾ ಇಲ್ವಾ ಇದು ಚೆಕ್ ಮಾಡವ ಅಂತಲೇ ನಾನು ಅದನ್ನ ಆನ್ ಮಾಡಿಟ್ಟೆ. ಯಾವುದು ದಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂಸ್ ಆಗಿ 3 ಸಲ ನಾನು ಲೈವ್ ಮಾಡ್ಕೊಂಬಂದೆ. ಒಂದು ದಿನವೂ ತಪ್ಪಿಸ್ತಿಲ್ಲ, ಒಂದು ದಿನವೂ ನಾನು ಮಿಸ್ ಮಾಡಿಲ್ಲ. ಅಕಸ್ಮಾತ್ ಏನಾದ್ರು ಮಿಸ್ ಮಾಡ್ತು ಅಂದರೆ ಒಂದು ದಿನಕ್ಕೆ 3 ಸಲ ಮಾಡ್ತಾಯಿದ್ವಾ. ಒಂದು ದಿನಕ್ಕೆ 3 ಸಲ ಮಾಡ್ತಾಯಿದ್ರೆ ನಾವೇನು ಮಾಡ್ತಾಯಿದ್ವು ಅಂದರೆ, ಒಂದೊಂದು ಸಲ ಏನಾದ್ರು ಅರ್ಜೆಂಟ್ ಕೆಲಸ ಬಂತು, ಈಗ ಎಲ್ಲರೂ ಹೋಗಬೇಕು ಹೊರಗಡೆ, ಆವಾಗ ನಮಗೆ ಒಂದು ಲೈವ್ ಮಿಸ್ ಆಗೋದು. ಅಂದರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಸಲಕ್ಕೆ ಯಾವ ಥರ ಒಂದು ಮಿಸ್ ಆಯಿತು ಅಂದರೆ ಅದನ್ನ ಕಂಟಿನ್ಯೂ ಮಾಡುವೆ. ಯಾವಾಗ ನೈಟು ಬೇಗ ಆನ್ ಮಾಡಿಡ್ತಾಯಿದ್ದೆ. ಆ 1 ಅವರ್ ಅಲ್ಲಿ ನಾನು ತಗೋತಾಯಿದ್ದೆ. ರಾತ್ರಿ ಹೊತ್ತು ಒಂದು 3 ಅವರ್ ಲೈವ್ ಆನ್ ಮಾಡ್ತಾಯಿದ್ದೆ. ಇವಾಗ ಏನಾದ್ರು ಬೆಳಗ್ಗೆನೋ ಮಧ್ಯಾಹ್ನ ಮಿಸ್ ಆಯಿತು ಅಂದರೆ 1 ಅವರ್ ಅಲ್ಲಿ ನಮಗೆ ಲಾಸ್ ಆಯ್ತದಲ್ವ. ಅದಕ್ಕೆ ಇವಾಗ ಸಾಯಂಕಾಲ 3 ಅವರ್ ಮಾಡೋದು 4 ಅವರ್ ಮಾಡ್ತಾಯಿದ್ದೆ. ಆ ಥರ ಕಂಟಿನ್ಯೂ ಮಾಡ್ಕೊಂಡು ಬಂದದ್ದು ನಾನು. ಆವಾಗ ನಮಗೆ ಇಲ್ಲಾಂದ್ರೆ ಒಂದು ದಿನಕ್ಕೆ ಒಂದು 50 ಅವರು 50, 45 ಅವರು 40 ಅವರು ಆ ಥರ ಬರ್ತಾಯಿತ್ತು.
ಬೇಗ ಮೌನ ಆಗೋಯ್ತು. 2.5 ತಿಂಗಳಿಗೆಲ್ಲ ಮೌನ ಆಗೋಯ್ತು. ಅದೇ ಥರ ನೀವು ಯಾರಾದರೂ ಚಾನಲ್ ಏನಾದರೂ ಹೊಸ್ದಾಗಿ ಯಾರಾದರೂ ಮಾಡ್ತು ಅಂದರೆ ಇದನ್ನು ನೀವು ಫಾಲೋ ಮಾಡಿ, ಖಂಡಿತ ಬೇಗ ಮೌನ ಆಗುತ್ತೆ. ನಿಮಗೂ ಬೇಗ ಚಾನಲ್ ಮೌನ ಆಗುತ್ತೆ. ಒಂದು ದಿನನೂ ಮಿಸ್ ಮಾಡಬೇಡಿ. ಆಮೇಲೆ ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಈಗ ನಾವು 3 ಟೈಮು ನಾವು ಲೈವ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆಯವ್ರ ಸಪೋರ್ಟ್ಗೆ ಹೋಗೋಕ್ಕಾಗೋದಿಲ್ವಲ್ಲ ಅಂತಾರೆ. ಬೇರೆಯವ್ರ ಸಪೋರ್ಟ್ ಬೇಡ ನಿಮಗೆ. ಬೇರೆಯವರು ಚಾನಲ್ ಇರೋ ಸಪೋರ್ಟ್ ನಿಮ್ಗೆ ಫ್ರೀ ಇದ್ರೆ ಮಾತ್ರ ಹೋಗಿ. ಫ್ರೀ ಇಲ್ಲ ಅಂದರೆ ಫಸ್ಟು ನಿಮ್ಮ ಚಾನಲ್ ನೀವು ನೋಡ್ಕೊಳ್ಳಿ. ಫಸ್ಟು ನಿಮ್ಮ ಚಾನಲ್ಲು ಇದಾಗಬೇಕು, ಮೌನ ಆಗಬೇಕು. ಈಗ ನಾವು ಚಾನಲ್ ಇರೋರಿಗೆ ಸಪೋರ್ಟ್ಗೆ ಹೋಗಲೇಬೇಕು, ನಾವು ಲೈವ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಸಪೋರ್ಟ್ಗೆ ಹೋಗೋಕ್ಕಾಗೋದಿಲ್ಲ ಅಂತ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದಾಕಿ. ಯಾಕೆಂದರೆ ನೀವು ಹೋಗೋ ಲೈವ್ಗೆಲ್ಲ ಬಂದು ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಫ್ರೀ ಇದ್ರೆ ಬರ್ತಾರೆ. ಫ್ರೀ ಇಲ್ಲ ಅಂದರೆ ಹೆಂಗೆ ಬರ್ತಾರೆ? ಒಂದು ಚಾನಲ್ ಒಂದು ಜಗಳ ಆಗಿತ್ತು, ಹೆಂಗಾಗಿತ್ತು ಗೊತ್ತಾ? ಇವ್ರಿಗೆ ಅವ್ರು ಸಪೋರ್ಟ್ ಮಾಡ್ತಾಯಿದ್ರಂತೆ. ಇವರು ಹೋಗಿ ಒಂದು ಹಾಫ್ ಆನ್ ಅವರ್ ಒಂದು ಸಪೋರ್ಟ್ ಕೊಟ್ಟು ಇವ್ರು ಲೈವ್ ಮಾಡುವಾಗ ಅವ್ರೇನಾದ್ರು ಬರಲಿಲ್ಲ ಅಂದರೆ ಅವ್ರ ಲೈವ್ ಹೋಗಿ ಜಗಳ ಮಾಡ್ತಾಯಿದ್ರು. ನಾನು ಬಂದು ನಿಮಗೆ ಹಾಫ್ ಆನ್ ಅವರ್ ಸಪೋರ್ಟ್ ಮಾಡಿದ್ದೀನಿ, ನೀವೇನಕ್ಕೆ ಬಂದಿಲ್ಲ ಅಂತ. ಆಗ ಅವ್ರು ಒಂದೇ ಮಾತಂದರು, ನೀವೇನಾರು ಬನ್ನಿ ಅಂತ ನಾವು ಕರೆದಿದ್ವ? ಹಾಫ್ ಆನ್ ಅವರ್ ಕೊಡಿ ಅಂತ ನಾವೇನಾರು ನಿಮಗೆ ರಿಕ್ವೆಸ್ಟ್ ಮಾಡಿದ್ದೀವ? ಇಲ್ವಲ್ಲ, ನಾವೇನು ಮಾಡಿಲ್ವಲ್ಲ. ನೀವು ಬಂದ್ರಿ, ಸಪೋರ್ಟ್ ಕೊಟ್ರಿ. ನೀವು ಆನ್ ಮಾಡಬೇಕಾದ್ರೆ ನಮಗೆ ಕೆಲಸ ಇರುತ್ತೆ, ಆಯಿತಾ? ನೀವು ಲೈವ್ ಆನ್ ಮಾಡಬೇಕಾದ್ರೆ ನನಗೆ ಕೆಲಸ ಇರ್ತದೆ. ನಾನೆಲ್ಲ ಕೆಲಸ ಬಿಟ್ಟು ನಿಮ್ಮ ಲೈವ್ಗೆ ಹಾಫ್ ಆನ್ ಅವರ್ ಬಂದು ಕೂತ್ಕೊಂಡ್ರೆ ನಮ್ಮನೆ ಕೆಲಸ ಯಾರು ಮಾಡ್ತಾರೆ? ಆ ಥರ ಎಲ್ಲ ಜಗಳ ಆಯ್ತಾಯಿತ್ತು. ತುಂಬ ಸಲ ನಾನು ನೋಡಿದ್ದೀನಿ, ತುಂಬ ಲೈವಲ್ಲಿ ನೋಡಿದ್ದೀನಿ ನಾನು. ಆ ಥರ ಎಲ್ಲ ಜಗಳ ಮಾಡ್ಕೊತಾಯಿದ್ರು. ಅದಕ್ಕೆ ನೀವೇನು ಮಾಡಿರಿ, ಚಾನಲ್ ಇಲ್ಲದೆ ಇರೋರು ಬರ್ತಾರೆ ಬಿಡಿ. ಚಾನಲ್ ಇರೋದು ಸಪೋರ್ಟ್ ಐಡಿ ತುಂಬ ಜನ ಇರ್ತಾರೆ. ಸುಮ್ಮನೆ ಸಪೋರ್ಟ್ ಮಾಡೋಕ್ಕೆ ಅಂತಲೇ ಬರ್ತಾರೆ, ಅವರು ಮಾತಾಡೋಕ್ಕೆ ಅಂತಲೇ ಬರ್ತಾರೆ. ಅವ್ರು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಚಾನಲ್ ಇರೋರಿಗೆ ನಾವು ಸಪೋರ್ಟ್ಗೆ ಹೋಗಬೇಕು. ಅವ್ರು ನಮ್ಗೆ ಸಪೋರ್ಟ್ ಮಾಡೋದಿಲ್ಲ, ಬರೋರಿಗೆ ಹೋಗಿ. ಇಲ್ಲ ಅವ್ರು ಕಂಡೀಷನಾಗಿ ನಾವು ಬರ್ತಾರೆ, ಅವ್ರು ನಾವು ಸಪೋರ್ಟ್ ಕೊಟ್ಟರೆ ಅವ್ರು ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಚಾನಲ್ಗೆ ಹೋಗಿ. ಸುಮ್ಮನೆ ಒಂದು 10 ಚಾನಲ್ಗೆ, ಇವಾಗ ಒಂದು 10 ಚಾನಲ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬರೀ ಸಪೋರ್ಟು ನಾವು ಲೈವ್ ಆನ್ ಮಾಡೋದು ಯಾರೂ ಬರೋದಿಲ್ಲ. ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ನೀವೇನು ಮಾಡಿರಿ, ಅಂಥ ಟೈಮಲ್ಲಿ ಫಸ್ಟು ನಿಮ್ಮ ಚಾನಲ್ ಗ್ರೋ ಮಾಡ್ಕೊಳ್ಳೋದು ನೋಡಿರಿ. ಇದು ಸಪೋರ್ಟ್ಗೆ ಹೋಗೋ ಟೈಮಲ್ಲಿ ಫಸ್ಟು ನೀವು ಲೈವ್ ಆನ್ ಮಾಡಿ. ಅಕಸ್ಮಾತ್ ನಿಮಗೆ ಅವ್ರ ಲೈವ್ ಹೋಗೋಕ್ಕಾಗಿಲ್ವ, ಅವ್ರು ಬಂದು ನಿಮಗೆ ಸಪೋರ್ಟ್ ಮಾಡಿದ್ರು. ಅಕಸ್ಮಾತ್ ನೀವು ಅವ್ರ ಲೈವ್ ಹೋಗೋಕ್ಕಾಗಿಲ್ಲ, ಫ್ರೀ ಇರ್ಬೇಕಾದ್ರೆ ವೀಡಿಯೋ ಆನ್ ಮಾಡಿ. ಅವ್ರಿಗೆ ಹೇಳಿ ನಾವು ವೀಡಿಯೋ ಆನ್ ಮಾಡಿಕೊಡ್ತೀವಿ ಅಂತ. ಅಕಸ್ಮಾತ್ ಅವ್ರೇನಾದರೂ ಈ ಥರ ನಿಮಗೆ ನಾವು ಸಪೋರ್ಟ್ ಮಾಡ್ತೋ, ನೀವು ಬಂದಿಲ್ಲ ಅಂತ ಏನಾದರೂ ಕೇಳ್ತು ಅಂದರೆ, ನೀವು ಮಾಡೋ ಟೈಮಲ್ಲಿ ನನಗೆ ಫ್ರೀ ಇರಲಿಲ್ಲ, ನಿಮ್ಮ ವೀಡಿಯೋ ಆನ್ ಮಾಡಿಕೊಡ್ತೀವಿ ಅಂತ ವೀಡಿಯೋ ಆನ್ ಮಾಡಿಕೊಡಿ. ಹೋಗಲೇಬೇಕು ಅಂತ ಏನು ರೂಲ್ಸ್ ಇಲ್ಲ, ಆಯಿತಾ? ಹೋಗಲೇಬೇಕು, ನಾವು ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರಲ್ಲ ನಾವು ಹೋಗಲೇಬೇಕು, ಆ ಥರ ಏನೂ ರೂಲ್ಸ್ ಇಲ್ಲ. ನಮಗೆ ಫ್ರೀ ಇದ್ದರೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ, ಅಷ್ಟೇ. ಫಸ್ಟು ನಮ್ಮ ಚಾನಲ್ ನಾವು ನೋಡ್ಕೋಬೇಕು. ಆ ಥರ ಮಾಡ್ಕೊಂಡು ನೀವು ಒಂದು ದಿನಕ್ಕೆ ಒಂದು 3 ಸಲ 4 ಸಲ ಲೈವ್ ಮಾಡಿ. ಜನ ಬರೋದಿಲ್ಲ. ಯಾವಾಗ ಗೊತ್ತಾ, ನೀವು ಸ್ಟಾರ್ಟಿಂಗಲ್ಲಿ ಲೈವ್ ಮಾಡ್ತಿರಲ್ವಾ, ಆವಾಗ ಜನ ಬರೋದಿಲ್ಲ, ಜನ ಕಡಿಮೆ ಬರ್ತಾರೆ. ಯಾವಾಗ ನಿಮಗೆ ಜನ ಬರೋದು ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ತೀರಲ್ಲ, ಇವಾಗ ಮಾಡ್ತು ಅಂದರೆ ಕಂಟಿನ್ಯೂಸ್ ಆಗಿ ಮಾಡಬೇಕು. ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಮ ಲೈವೇ ವೈರಲ್ ಆಗುತ್ತೆ. ಯಾರ ಸಪೋರ್ಟು ಬೇಕಾಗಿಲ್ಲ ನಿಮಗೆ. ಕಂಟಿನ್ಯೂಸ್ ಆಗಿ ಲೈವ್ ಆನ್ ಮಾಡ್ಕೊಂಡು ಬಂದರೆ ನಿಮ್ಮ ಲೈವೇ ವೈರಲ್ ಆಗುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆರಾಮಾಗಿ 2 ತಿಂಗಳಲ್ಲೇ ಮೌನ ಮಾಡ್ಕೋಬೋದು. ನಾವು ಮನ್ಸು ಮಾಡ್ತು ಅಂದರೆ 2 ತಿಂಗಳಲ್ಲಿ ಮೌನ ಮಾಡ್ಬೋದು. ತುಂಬ ಕಷ್ಟ ಅಂದ್ಕೋಬೇಡಿ. 8,000 ಅಕಸ್ಮಾತ್ ಒಬ್ಬೊಬ್ಬರಿಗೆ ಕೆಲಸ ಜಾಸ್ತಿ ಇರ್ತದೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ಕೆಲಸ ಇರ್ತದೆ. ಇಲ್ಲ ನಾವು ರಾತ್ರಿ ಹೊತ್ತೆ ಅಷ್ಟೇ ನಾನು ಲೈವ್ ಮಾಡೋದು ಅಂದರೆ ಆದಷ್ಟು ವೀಡಿಯೋಸ್ ಹಾಕಿ. ಫ್ರೀ ಇದ್ರೆ ಮಾತ್ರ ಚಾನಲ್ ಓಪನ್ ಮಾಡಿ. ಫ್ರೀ ಇಲ್ಲ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ತುಂಬ ಕಷ್ಟ. ಯಾಕೆಂದರೆ ಈಗ ನಾವು ಒಂದು ವೀಡಿಯೋ ಹಾಕಿರ್ತೀವಿ ಅಂದ್ಕೊಳ್ರಿ, ಒಂದು ವೀಡಿಯೋ ಹಾಕಿರ್ತು ಅಂದರೆ ಮತ್ತೆ ನೆಕ್ಸ್ಟ್ ಇದು ಕಂಟಿನ್ಯೂಸ್ ಆಗಿ ನಾವು ಯೂಟ್ಯೂಬ್ ಇರೋ ತನಕನೂ ನಾವು ವೀಡಿಯೋಸ್ ಹಾಕಿ ಹೋಗಬೇಕು. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಿ ಹೋಗಬೇಕು. ನೆಕ್ಸ್ಟ್ ಏನು ಆ ಥರ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ನಿಮಗೆ ಫ್ರೀಯಾಗಿದ್ದೀವಿ, ಪರವಾಗಿಲ್ಲ, ನಾವು ಏನೋ ಒಂದು ವೀಡಿಯೋ ಮಾಡಿ ಹಾಕ್ತೀವಿ ಅನ್ನೋರು ಮಾತ್ರ ಚಾನಲ್ ಓಪನ್ ಮಾಡಿ. ತುಂಬ ಕಷ್ಟ ಐತೆ ಈ ಜರ್ನಿ ಅಂತೂ, ತುಂಬಾ ಕಷ್ಟ ಐತೆ. ಈಸಿ ಅಂತೂ ಅಲ್ಲ. ಸುಮ್ಮನೆ ಯಾರೂ ದುಡ್ಡು ಕೊಡೋದಿಲ್ಲ. ನಾವಿಲ್ಲಿ ಕಷ್ಟಪಟ್ರೇ ನಮಗೆ ದುಡ್ಡು ಬರೋದು, ಆಯಿತಾ? ನೀವು ಫ್ರೀ ಇದಕ್ಕೆ ಅಂತಲೇ ನಿಮಗೆ ಟೈಮ್ ಕೊಡಬೇಕು. ಇವಾಗ ನಾವು ಒಂದು ಮನೆ ಕೆಲಸಕ್ಕೇನಾರು ಹೋಯ್ತು ಅಂದರೆ ನಾವು ಎಲ್ಲಿ ಅಲ್ಲಿ ಆ ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತೀವಿ, ಅದೇ ಥರ ಯೂಟ್ಯೂಬ್ಗೆ ಅಂತಲೇ ನೀವು ಟೈಮ್ ಕೊಡಬೇಕು. ಆಗಿದ್ರೆ ಮಾತ್ರ ನಮಗೆ ಈ ಚಾನಲ್ ನಮಗೆ ಗ್ರೋ ಆಗೋದು. ಇಲ್ಲಾಂದರೆ ಆಗೋದಿಲ್ಲ. ತುಂಬ ಕಷ್ಟ.
ಫ್ರೀ ಇರ್ಬೇಕಾದ್ರೆ ಅಂದರೆ ಆಗೋದಿಲ್ಲ. ಯಾಕೆ ಅಂದರೆ ತುಂಬ ಚಾನಲ್ ನೋಡಿದ್ದೀವಿ ನಾವು, ಇದು ಸಭ್ಯ ಆಗಿರೋದಿಲ್ಲ. ಅವ್ರ ಚಾನಲ್ ಓಪನ್ ಮಾಡಿ 7 ತಿಂಗಳು 8 ತಿಂಗಳು 10 ತಿಂಗಳು ಆಗಿರ್ತದೆ. ಏಕೆಂದರೆ ಅವರು ಅಯ್ಯೋ ನಿಧಾನಕ್ಕೆ ಮಾಡ್ಕೊಳ್ಳೋದು ನನಗೆ ಬ್ಯುಸಿ ಇದ್ದೀವಿ ಆ ಥರ ಇದ್ದರೆ ಮಾಡೋಕ್ಕೆ ಹೋಗ್ಬಿಟ್ಟು ಸುಮ್ಮನೆ ನಿಮ್ಮ ಟೈಮು ವೇಸ್ಟು, ಈ ಕಡೆ ಇಂಟರ್ನೆಟ್ ವೇಸ್ಟು, ನಿಮ್ಮ ದುಡ್ಡು ವೇಸ್ಟು. ಆಮೇಲೆ ನೀವು ಯೂಟ್ಯೂಬ್ ಮಾಡಬೇಕು ಅಂದರೆ ಎಷ್ಟು ಇದೆಲ್ಲ ಸ್ಟ್ಯಾಂಡ್ ಅಂತೆ ಪ್ರತಿಯೊಂದು ನಾವು ತಗೊಂಡಿರ್ತೀವಲ್ವ, ಲೈಟು ಸ್ಟ್ಯಾಂಡ್ ಅವೆಲ್ಲ ದುಡ್ಡು ವೇಸ್ಟ್ ಮಾಡಿರ್ತೀವಲ್ವ, ಅದೆಲ್ಲ ವೇಸ್ಟ್ ಆಗುತ್ತೆ. ನೀವು ಯೂಟ್ಯೂಬ್ಗೆ ಅಂತಲೇ ಟೈಮ್ ಕೊಟ್ಟರೆ ಅಷ್ಟೇ ಇದಾಗೋದು. ಇಂಟ್ರೆಸ್ಟ್ ತೋರಿಸ್ಬೇಕು ಆದಷ್ಟು. ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಈ ಚಾನಲ್ ಓಪನ್ ಮಾಡಿ, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ. ತುಂಬಾ ಕಷ್ಟ ಐತೆ. ಇವಾಗ ನಾವೇ ಒಂದು ವೀಡಿಯೋ ಹಾಕ್ತೀವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಯಾವುದು ಆ ಥರ ನಮಗೆ ಯೋಚನೆ ಬಂದುಬಿಡ್ತದೆ. ಅದಕ್ಕೆ ಅಂದರೆ ನಾವೇನಕ್ಕೆ 3 ಚಾನಲ್ ಮಾಡ್ದು ಅಂದರೆ, ಒಂದು ಚಾನಲ್ ಇದೊಂದೇ ಚಾನಲ್ ನಾವು ಮಾಡಿದ್ದು. ನಮ್ಮನ್ನ ವಿಜಯಕ್ಕೂ ನನ್ನ ಮಗಳು ಮಾಡ್ತೀನಿ ಅಂತ ಹೇಳಿದ್ದು. ಅದನ್ನ ನನ್ನ ಮಗಳು ನಾನು ಮಾಡ್ತೀನಿ ಅಂದ್ಬಿಟ್ಟು ಚಾನಲ್ ಓಪನ್ ಮಾಡಿದ್ಲು. ಅವಳು ಲೈವಲ್ಲಿ ಕೂತಿರ್ಬೇಕಾದ್ರೆ ಜನ ಯಾರೂ ಬರಲಿಲ್ಲ, ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಇವಳು ಬೇರೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ಯಾರು ಜನ ಬರಲಿಲ್ಲ. ಅವಳು ತುಂಬ 1-2 ದಿನ ಮಾಡಿದ್ಲು, ಬೇಜಾರಾಗೋಯ್ತು. ಹೋಗು ಯಾರು ಬರ್ತಾರೆ, ಯಾರು ಜನನೇ ಬರೋದಿಲ್ಲ ಅಂದ್ಬಿಟ್ಟು ಅವಳು ನನ್ನ ಕೈ ಕೊಟ್ಲು. ನನಗೆ ಪರಿಚಯ ಇರೋರು ತುಂಬ ಜನ ಬಂದ್ರಲ್ಲ, ತುಂಬ ಜನ ಹೇಳ್ತಾಯಿದ್ರು, ನಿಮ್ಮ ಮಗಳು ಮಾಡೋ ಬದಲು ನೀವು ಲೈವ್ ಮಾಡಿ, ನಿಮ್ಮ ಮಗಳು ಮಾತಾಡೋದಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೋತಾರೆ, ಅವ್ರು ಏನು ಮಾತಾಡೋದಿಲ್ಲ ಅಂದ್ಕೊಂಡು. ನನಗೆ ಗೊತ್ತಿರೋರು ಒಂದು 4-5 ಜನನೂ ಹಂಗೆ ಫೋನ್ ಮಾಡಿ ಹೇಳಿದ್ರು, ನೀವು ಮಾಡಿ ಲೈವ್ನ ನಿಮ್ಮ ಮಗಳ ಹತ್ರ ಕೊಡೋಕೆ ಹೋಗ್ಬೇಡ್ರಿ ಅಂತ. ನಾನು ಮಾತಾಡ್ಕೊ ಕೂತ್ಕೊಂಡೆ. 5 ತಿಂಗಳಲ್ಲೇ ಮೌನ ಆಗೋಯ್ತು. 2ನೇ ಸೆಕೆಂಡ್ ಚಾನಲ್ 5 ತಿಂಗಳಿಗೆ ಮೌನ ಆಗೋಯ್ತು. ಅದೇ ಥರ ಚೆನ್ನಾಗಿ ಏನು ಅಂದರೆ ಲೈವಲ್ಲಿ ಮಾತೇ ನಮ್ಗೆ ಇಂಪಾರ್ಟೆಂಟು. ನೀವು ಆಮೇಲೆ ಲೈವ್ ಮಾಡಬೇಕಾದ್ರೂ ಅಷ್ಟೇ, ನೀವು ಸೈಲೆಂಟಾಗಿ ಕೂತ್ಕೊತು. ಇವಾಗ ನಾವು ಅವ್ರು ಹಾಕಿರೋ ಮೆಸೇಜ್ ಅಷ್ಟೇ ಓದ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡ್ರೆ ನಾವು ಜನನೇ ಬರೋದು, ಮಾತಾಡ್ಬಿಟ್ಟು ಹೊರಟೋಗ್ತಾರೆ. ಸ್ವಲ್ಪ ಅವ್ರ ಜೊತೆ ಅವ್ರು ಏನು ಅಂತ ಸುಮ್ಮನೆ ವಿಚಾರಿಸ್ತಾನೆ ಇರಬೇಕು, ಒಂದು ಕ್ವಶನ್ ಕೇಳ್ತಾನೇ ಇರಬೇಕು. ನಮ್ಮ ಲೈವಲ್ಲಿ ಉಳಿಸ್ಕೊಳ್ಳೋ ಥರ ನಾವು ಮಾಡ್ಕೋಬೇಕು ಅವ್ರನ್ನ. ಇಲ್ಲಾಂದರೆ ಒಂದು ಗಾದೆಯೋ ಇಲ್ಲ ಬೇರೆ ಏನಾರು ಒಂದು ಸ್ಟೋರಿಯೋ ಇಲ್ಲ ಕಥೆಯೋ ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದರೆ ಬೇಗ ಮೌನ ಆಗುತ್ತೆ. ಆವಾಗ ಜನ ನಮ್ಮ ಲೈವಲ್ಲಿ ಉಳಿತಾರೆ, ಬೇಗ ಮೌನ ಮಾಡ್ಕೋಬೋದು ನಾವು. ಇಲ್ಲಾಂದರೆ ಸುಮ್ಮನೆ ಕಮೆಂಟ್ ಓದ್ತಾ ಕೂತ್ಕೊಂಡ್ರೆ ಜನ ಹೊರಟೋಗ್ತಾರೆ, ಯಾರು ನಮಗೆ ಸಪೋರ್ಟ್ ಮಾಡೋದಿಲ್ಲ. ಅಯ್ಯೋ ತುಂಬ ಬೇಜಾರು ನಿಮ್ಮ ಲೈವು. ಅವ್ರಿಗೆ ಏನು ಅಂದರೆ ಏನಾದರೂ ಒಂದು ಖುಷಿಯಾಗಿ ಏನಾದರೂ ಒಂದು ಮಾತಾಡಬೇಕು, ಯಾವ್ದ್ರ ಯಾವ್ದಾರ ಟಾಪಿಕ್ ಬಗ್ಗೆ ಮಾತಾಡ್ತಾಯಿದ್ರೆ ನಮ್ಮ ಲೈವಲ್ಲಿ ಜನ ಉಳಿತಾರೆ. ಇಲ್ಲಾಂದರೆ ಖಂಡಿತ ಉಳಿಯೋದಿಲ್ಲ. ಯಾಕೆಂದರೆ ನನ್ನ 3 ಚಾನಲನ್ನು ನಾನು ನೋಡಿದ್ದೀನಿ, ನಾವು ಉಳಿಯೋದೇ ಇಲ್ಲ, ಹೊರಟೋಗ್ತಾರೆ ಜನ. ಅದಕ್ಕೆ ನೀವು ಅಷ್ಟೇ ಏನಾದರೂ ಒಂದು ಟಾಪಿಕ್ ಇಟ್ಕೊಳ್ರಿ, ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ರಿ. ಆಗ ಬೇಗ ಜನ ಬರ್ತಾರೆ, ಬೇಗ ಮೌನ ಆಗುತ್ತೆ. ಇಲ್ಲ ನಮಗೆ ಮನೇಲಿ ಒಪ್ಪೋದಿಲ್ಲ, ಲೈವ್ ಎಲ್ಲ ಮಾಡೋದಕ್ಕೆ ಒಪ್ಪೋದಿಲ್ಲ ಅಂದರೆ ಡೈಲಿ ವೀಡಿಯೋಸ್ ಹಾಕಬೇಕು. ನೀವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಿದ್ರೆ ಖಂಡಿತ ಆಗುತ್ತೆ ಚಾನಲ್ಲು. ಡೈಲಿ ವೀಡಿಯೋಸ್ ಹಾಕಬೇಕು, ಡೈಲಿ ಶಾರ್ಟ್ಸ್ ವೀಡಿಯೋ ಹಾಕಬೇಕು. ಆದಷ್ಟು ನಿಮಗೆ ಎಷ್ಟು ಆಗುತ್ತೆ ಒಂದಿನಕ್ಕೆ 2-3 ವೀಡಿಯೋ ಹಾಕಿ, 2-3 ಶಾರ್ಟ್ಸ್ ವೀಡಿಯೋ ಹಾಕಿ ಆಗುತ್ತೆ ಅನ್ನಂಗಿದ್ರೆ. ಇಲ್ಲ ನಾವು ಒಂದೇ ಹಾಕ್ತೀವಿ ಅಂದರೆ ಕಂಟಿನ್ಯೂಸ್ ಆಗಿ ಹಾಕೋಗಿ, ಒಂದೇ ಹಾಕಿ ಪರವಾಗಿಲ್ಲ. ಒಂದಿನಕ್ಕೆ ಒಂದು, ಇಲ್ಲ ಆಗಲಿಲ್ವಾ ಒಂದಿನ ಬಿಟ್ಟು ಒಂದು ದಿವಸ ಹಾಕಿ. ಇವತ್ತು ಮಾಡ್ತೀವಿ, ನಾಳೆ ಇಲ್ಲ ನಾಳಿದ್ದು. ಶಾರ್ಟ್ಸ್ ವೀಡಿಯೋ ಮಾತ್ರ ಒಂದು ದಿನವೂ ತಪ್ಪಿಸ್ಬೇಡಿ. ನಿಮಗೆ ಶಾರ್ಟ್ಸ್ ವೀಡಿಯೋದಿಂದನೇ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಬರೋದು. ಶಾರ್ಟ್ಸ್ ವೀಡಿಯೋ ಹಾಕಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಬರೋದಿಲ್ಲ. ಲೈವ್ ಮಾಡ್ತು ಅಂದರೆ ಬೇಗ ಜನ ಬರ್ತಾರೆ. ಯಾಕೆ ಅಂದರೆ ಲೈವಿಂದ ನಮಗೇನು ಉಪಯೋಗ ಐತಿ ಅಂದರೆ, ಇವಾಗ ನಾವು ಒಂದು 20 ನಿಮಿಷದ ವೀಡಿಯೋ ಹಾಕಿರ್ತೀವಿ. 20 ನಿಮಿಷದ ವೀಡಿಯೋ ಹಾಕಿದರೆ ಜನ 20 ನಿಮಿಷದ ಒಂದು ವೀಡಿಯೋ ನೋಡಬೇಕಲ್ಲ. ಅದೇ ಬೇಕಾದ್ರೆ 20 ನಿಮಿಷ ಬೇಕಾದ್ರೆ ಲೈವಲ್ಲಿ 20 ನಿಮಿಷ ಅಲ್ಲ, ಅರ್ಧ ಗಂಟೆ ನಮ್ಮ ಲೈವಲ್ಲಿ ಉಳಿತಾರೆ. ಅವರು ಅರ್ಧ ಗಂಟೆ ಉಳಿತಾರೆ ಲೈವಲ್ಲಿ ಮಾತಾಡ್ತಾಯಿದ್ರೆ. ಈ ಥರ ಏನಾದ್ರು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾಯಿದ್ರೆ, ಅದೇ ನಾವು ಒಂದು ಅರ್ಧ ಗಂಟೆ ವೀಡಿಯೋ ಹಾಕಿದ್ರೆ ಯಾರೂ ನೋಡೋದಿಲ್ಲ. ಅಯ್ಯೋ ವೀಡಿಯೋ ಬೇಜಾರು. ಇಂಟ್ರೆಸ್ಟ್ ಇರೋರು ಮಾತ್ರ ನೋಡ್ತಾರೆ. ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾರೂ ನೋಡೋದಿಲ್ಲ. ಅದೇ ನಾವು ಲೈವ್ ಮಾಡ್ತಾ ಕೂತ್ಕೊತು ಅಂದರೆ 1 ಅವರ್ ಬೇಕಾದ್ರೆ ನಮ್ಮ ಲೈವಲ್ಲಿ ಮಾತಾಡ್ತಾ ಕೂತ್ಕೋತಾರೆ. ಆವಾಗ ನಮ್ಗೆ ಅವ್ರು ಎಷ್ಟು ಅವರು ನಮ್ಮ ಲೈವಲ್ಲಿ ಇರ್ತಾರೆ ಅಷ್ಟು ವಾಚ್ ಅವರ್ ನಮಗೆ ಕೌಂಟ್ ಆಗುತ್ತೆ. ಆಯಿತಾ? ಅದಕ್ಕೆ ಆದಷ್ಟು ಬೇಗ ಬರೋ ವರ್ಷದಿಂದ ಅಂದರೆ ಅದೇ ಫೆಬ್ರವರಿಯಿಂದ ನೆಕ್ಸ್ಟ್ ಇಯರಿಂದ ಫೆಬ್ರವರಿಯಿಂದ 8,000 ಮಾಡ್ತಾಯಿದ್ದಾರೆ. ದಯವಿಟ್ಟು ಆದಷ್ಟು ಚಾನಲ್ಲು ಇರೋರು, ಇವಾಗ ಮುಂದೆ ಮಾಡೋರು, ಇವಾಗ ಮಾಡಿರೋರು ಆದಷ್ಟು ಇದು 5 ತಿಂಗಳೊಳಗಡೆ ಮೌನ ಮಾಡ್ಕೊಳ್ರಿ. 8,000 ಅಂದರೆ ತುಂಬ ಕಷ್ಟ ಆಗುತ್ತೆ. 4,000 ಮಾಡೋಕ್ಕೆ ತುಂಬ ಕಷ್ಟಪಡ್ತಾವ್ರೆ. 8,000 ಅಂದರೆ ಯಾರು ಮಾಡೋದೇ ಇಲ್ಲ, ತುಂಬ ಬೇಜಾರು ಮಾಡ್ಕೋತಾರೆ. ಅಯ್ಯೋ 8,000 ಯಾರು ಮಾಡ್ತಾರೆ ಅಂತ. ಅದಕ್ಕೆ ನೀವು ಆದಷ್ಟು ಬೇಗ ಚಾನಲ್ ಗ್ರೋ ಮಾಡ್ಕೊಳ್ಳೋದು ನೋಡಿರಿ, ಬೇಗ ಮೌನ ಮಾಡ್ಕೊಳ್ಳೋದು ನೋಡಿರಿ. ಆ ಥರ ಮಾಡ್ತು ಅಂದರೆ ಖಂಡಿತ ನಿಮ್ಮ ಚಾನಲ್ ನಮ್ಮ ಚಾನಲ್ ಥರನೇ ಬೇಗ ಮೌನ ಆಗುತ್ತೆ.
ಮೊನ್ನೆ ನಮ್ಮ ಲೈವಲ್ಲಿ ಕೇಳಿದರು, ನೀವು ಹೇಗೆ ಮಾಡ್ಕೊಂಡ್ರಿ ವಾಚ್ ಅವರ 8,000 ಬರೋ ವರ್ಷದಿಂದ 8,000 ಆಗ್ತಾಯಿದೆ, ಇನ್ನು 4,000 ಮಾಡೋದೇ ಕಷ್ಟ ಆಗ್ತಾಯಿದೆ, ಅಂಥದ್ರಲ್ಲಿ ನೀವು ಯಾವ ಥರ ಮಾಡಿದ್ರಿ ಅಂತ ಕೇಳಿದರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ನೀವು ವಿಡಿಯೋ ಮಾಡಿರೋದು. ಆದಷ್ಟು ನಾನು ಹೇಳೋದನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗಾಗುತ್ತೆ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.